ಹೋರಾಟ ಯಾಕಂತ ಅಧಿಕಾರಿಗಳಿಗೆ ನೀರು ಬಿಡತಕ್ಕಂಥ ಚಿಂಚೋಳಿ ತಾಲೂಕು ಆಡಳಿತಕ್ಕೆ ಸಾರ್ವಜನಿಕರಿಗೆ ಕುಡಿಯಲು ನೀರು ಕೊಡದೇ ಇರತಕ್ಕಂಥ ಚಿಂಚೋಳಿ ತಾಲೂಕು ಆಡಳಿತಕ್ಕೆ ಅಧಿಕಾರಿಗಳಿಗೆ ಆಸರೆ ಕಾಲೋನಿ 17ನೇ ವಾರ್ಡು ಚಂದಾಪುರ ಲೀಟರ್ ಫ್ಲವರ್ ಹತ್ರ ನಮ್ಮ ಆಸರೆ ಕಾಲೋನಿ. ಆ ಆಸರೆ ಕಾಲೋನಿಯಲ್ಲಿ ಪ್ರತಿಯೊಂದು ಮಕ್ಕಳು ಸರ್ಕಾರಿ ಸ್ಕೂಲ್ಗೆ ಹೋಗ್ತಾರೆ. ನಾವು ಹೋಗ್ಬೇಕಾದ್ರೆ 2 ಕಿಲೋಮೀಟರ್ ದೂರ ಸ್ಕೂಲ್ಗೆ. ನೀರಿಲ್ಲ, ನೀರಿನ ತಕ್ಲೀಫಿ. ನೀರು ಹೆಂಗೆ ತುಂಬಬೇಕು, ಮಕ್ಕಳು ಹೆಂಗೆ ಸ್ಕೂಲ್ಗೆ ಹೋಗ್ಬೇಕು, ಹೋಗಿ ಶಿಕ್ಷಣ ಹೆಂಗೆ ಮಾಡ್ಬೇಕು, ಮಕ್ಕಳು ಹೆಂಗೆ ಮುಂದುವರಿಬೇಕು. ಮಕ್ಕಳು ಯಾಕಮ್ಮ ಇಷ್ಟೊಂದು ಲೇಟ್ ಅಂತ ಮಕ್ಕಳಿಗೆ ಕೇಳಿದ್ರೆ, ಅಮ್ಮವ್ರೆ ಮೇಡಮ್ ಅವರೇ ನಮ್ಮಲ್ಲಿ ನೀರಿನ ತಕ್ಲೀಫಿ. ನೀರು ಹೊದಿಬೇಕಾದ್ರೆ ಸಣ್ಣ ಮಕ್ಕಳು 8 ವರ್ಷದಿಂದ ಹಿಡಿದು ಮಕ್ಕಳು ಹೊದಿಬೇಕಾದ್ರೆ ಅವ್ರ ಕೈ ನೋವೇನು, ಬಾಯಿ ನೋವೇನು, ಕಾಲು ನೋವೇನು. ಅಲ್ಲಿ ಹೋಗ್ಬೇಕಾದ್ರೆ ಸ್ಕೂಲ್ನಾಗ ಹೋಗ್ಬೇಕಾದ್ರೆ ಅಮ್ಮ ನನ್ನ ಹೋಮ್ವರ್ಕ್ ಆಗಿಲ್ಲ, ನನ್ನ ನೀರಿನಗೋಸ್ಕರ ನನ್ನ ತಕ್ಲೀಫ್ ಅಲ್ಲ. ನೀ ಏನೇ ಮಾಡು, ನೀ ಯಾವುದೇ ಹೋರಾಟ ಮಾಡು, ನೀ ಇಲ್ಲಿ ತನ ಮಾಡು, ದಿಲ್ಲಿ ತನ ಮಾಡು, ನಮಗೆ ನೀರು ತನ ಕೊಡು. ನಮ್ಮ ಮಕ್ಕಳು ಹೇಳೋದು ಈ ಸ್ಕೂಲ ಎಲ್ಲಿ ಗೋರ್ಮೆಂಟ್ ಸ್ಕೂಲ್ನಾಗ ನನ್ನ ಮಕ್ಕಳು ಓದೋದು 4 ಜನಕ್ಕೆ ಸಣ್ಣ ಹುಡುಗ 6 ವರ್ಷದ ಹುಡುಗ ಒಂದು ತೆಮಿಗೆ ನೀರು ತರಿಬೇಕಾದ್ರೆ ಆ ಮಕ್ಕಳಿಗೆ ಏನು ತ್ರಾಸು, ಕಾಲು ನೋವು, ಕೈ ನೋವು, ತಲೆ ನೋವು. ಪ್ರತಿಯೊಂದು ನಮ್ಮ ಆಸರೆ ಕಾಲೋನಿಗೆ ಯಾವುದೂ ಕೇಳಲ್ಲ ನಾವು ನೀರು. ಪ್ರತಿಯೊಂದು ಈಗ ನನಗೊಂದು ಜೀವ ಹೊಲತ್ತ, ನಾ ಮಾತಾಡ್ಲತ್ತೀನಿ, ನಂದೊಂದು ಜೀವ ಹೊಲತ್ತ, ನಂದೊಂದು ಜೀವ ಕುಳಿಸ್ತೀರಿ, 16 ಜನ ಕುಳಿಸ್ರಿ. 16 ಜನಕ್ಕೆ ನಾನು ಬೇವಾಸ ಆದ್ರೆ ನನಗೆ ನೀರು ಹಾಕ್ತೀರಿ. 16 ಜನ ಮುದುಕರು ಹಾರ, ವಯಸ್ಸಾದವ್ರು ಹಾರ, ಬಿದ್ದವ್ರು ಹಾರ, ಎದ್ದವ್ರು ಹಾರ. ನಮ್ಮಲ್ಲಿ ಆಶ್ರಯ ಕಾಲೋನಿ ಬಡವ್ರು ಹಾರ, ಮಾಡ್ತಿನ ಜನ ಹಾರ. ಇವ್ ಮುಂಜಾನೆ ಹೇಳ್ಬೇಕಾದ್ರು 9 ಗಂಟೆಕ ಎಲ್ಲಿಗೆ ಹೋಗ್ತಾರ, ಕೂಲಿ ಮಾಡ್ಲಕ್ ಹೋಗ್ತಾರ, ನಾಲಿ ಮಾಡ್ಲಕ್ ಹೋಗ್ತಾರ. ಪ್ರತಿಯೊಂದು ಕೆಲಸ ಬಿಟ್ಟು ನೀರಿನಗೋಸ್ಕರ ಅಲ್ಲಿ ಕಾಳಕ. ಇದ್ರಗೋಸ್ಕರ ನಾವು ಅಂತೀವಿ ನೋಡ್ರಿ, ಯಾವ ಬೋರ್ವೆಲ್ ಮಾಡಿಲ್ಲ ಮಾಡ್ಲಾರ್ದಗೋಸ್ಕರ ನಾಲಿದೊಳಗೆ ಕೊಟ್ಟಾರ್ರಿ, ಪೈಪ್ ಲೈನ್ ನಾಲಿದೊಳಗೆ ಕೊಟ್ಟಾರ. ಅವ್ ನಾಲಿದೊಳಗೆ ನೀರು ಕುಡಿದ್ರೆ ಮಕ್ಕಳಿಗೆ ಏನಾಗ್ಬೇಕು, ಆರೋಗ್ಯ ಏನಾಗ್ಬೇಕು ಹೇಳ್ರಿ, ಕೆಟ್ಟ ಹೋಗ್ತದ. ಆ ಕೆಟ್ಟ ಹೋಗೋದಗೋಸ್ಕರ ನಾವು ಕೈ ಜೋಡ್ಸಿ ಹೇಳ್ತೀವ್ರಿ. ನಮ್ಮ ಆಶ್ರಯ ಕಾಲೋನಿ ನೀರಿಂದ ಸಮಸ್ಯೆ ಭಾಳ ಐತಿ. ಸುವರ್ಣ ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 17ನೇ ವಾರ್ಡ್ ನಂಬರ್ನಲ್ಲಿ ಕಳೆದ 2-3 ತಿಂಗಳಿಂದ ಕುಡಿಲಕ್ಕೆ ನೀರಿಲ್ಲ. ಇವತ್ತು ಅಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಿನಕೂಲಿಕಾರರು ಅಧಿಕ ಹೆಚ್ಚಿನಲ್ಲಿ ಇರ್ತಕ್ಕಂಥ ವಾರ್ಡು ಚಿಂಚೋಳಿ ಪುರಸಭೆಯ 17 ಸಂಖ್ಯೆ ಇರ್ತಕ್ಕಂಥ ವಾರ್ಡು. ಅಲ್ಲಿ ದಿನ ಬೆಳಗಾದ್ರೆ ಸಾಕು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಇದ್ದೀವಿ ನಾವು. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳಿಗೆ ಹೊಟ್ಟೆಗೆ ತೆಲಿಟ್ಟು ಬೇಡ್ಕೊಂಡಿವಿ, ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿವಿ. ನಮ್ಮ ತಾಯಿದೇವರು ಎಲ್ಲರೂ ಹೋಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ತನೂ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಮುಂಜಾನೆ ಎಲ್ಲರೂ ಆಧಾರ್ ಕಾರ್ಡ್ಗಳು ಹಿಡ್ಕೊಂಡು ನಾವು ಬಸ್ಸಿನಿಂದ ಬಂದು ತಿಮ್ಮಾಪುರ ಸರ್ಕಲ್ನಿಂದ DC ಆಫೀಸ್ವರೆಗೆ ಅಲ್ಲಿನ ಅಧಿಕಾರಿಗಳು ನಮ್ಮ ಮಾತು ಕೇಳಲಾಗ್ಯಾರ. ಮಾನ್ಯ ಜಿಲ್ಲಾಡಳಿತದವರು ಕೂಡ ನಮ್ಮ ಕಡೆ ಗಮನ ಹರಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರ ಅಂಥೇಳಿ ನಾವು ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ತಮ್ಮ ಚಾನಲ್ಗಳ ಮೂಲಕ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ, ಏನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಭಾರತ ದೇಶದಲ್ಲಿ ನಾವು ನೀರು ಕೇಳತ್ತೀವಿ. ನಾವು ಅವರಿಗೆ ಅಭಿವೃದ್ಧಿ CC ರೋಡ್ ಕೇಳತ್ತಿಲ್ಲ, ಅವ್ರಿಗೆ ಚರಂಡಿ ಕೇಳತ್ತಿಲ್ಲ, ಅವ್ರಿಗೆ ನಾವು ಮನೆಗಳು ಕೇಳತ್ತಿಲ್ಲ, ಕುಡಿಲಕ್ಕೆ ನೀರು ಕೇಳತ್ತೀವಿ. ನಾವು ಇವತ್ತಿನ ದಿವಸ ಮಕ್ಕಳ ಜೊತೆ ಕುಟುಂಬ ಸಮೇತವಾಗಿ ನಾವು ಸುಮಾರು 84 ಕಿಲೋಮೀಟರ್ಲಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಬಂದು ನಾವು ಮನವಿ ಕೊಡ್ಲತ್ತೀವಿ. ಅದಕ್ಕೆ ಕೈಯಲ್ಲಿ ಖಾಲಿ ಕೊಡ ಹಿಡ್ಕೊಂಡು, ಕೈಯಲ್ಲಿ ಪೊರಕೆ ಹಿಡ್ಕೊಂಡು, ಈ ಕೈಯಲ್ಲಿ ಇಡ್ತಕ್ಕಂಥ ಸೊಡುಗಳು ನೀರು ಬಿಡಲಿಲ್ಲ ಅಂದ್ರೆ ಅವು ಮೈಮೇಲೆ ಕೂಡ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಚಾನೆಲ್ ಮೂಲಕ ಜಿಲ್ಲಾ ಆಡಳಿತಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಶಾಸಕರು ಏನು ಸರ್ ಗಮನ ಕೊಟ್ಟಿದ್ದಾರೆ ಸರ್? ಇದ್ರ ಬಗ್ಗೆ ನಾವು ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರಿಗೆ ನಮ್ಮ ತಾಯಿದೇರು ಕೂಡ ಫೋನ್ ಮಾಡ್ಯಾರ. ನಾವು ಕೂಡ ಫೋನ್ ಮಾಡಿ ಕೈ ಜೋಡಿಸಿ ಅವ್ರಿಗೆ ಮನವಿ ಮಾಡಿವಿ. ನೋಡಿ ಸರ್, ನೀವು ಗೆದ್ದಂಥ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಅದ, ಅದು ಪರಿಹಾರ ಮಾಡಲಾಗ್ಯಾರಂದ್ರೆ ನಾವು ಹೇಳ್ತೀವಿ, ನಾವು ಮಾಡ್ತೀವಿ, ನಾವು ನೋಡ್ತೀವಿ ಅಂತೇಳಿ ಭರವಸೆ ಕೊಟ್ರೆ, ಇದಕ್ಕೆ ಸಂಬಂಧಪಟ್ಟಂಗ ಇವತ್ತು DC ಮೇಡಮ್ ಅವ್ರಿಗೂ ಕೂಡ ಅವ್ರ ಗಮನಕ್ಕೂ ನಾವು ತಂದೀವಿ ಸರ್. ನೋಡ್ರಿ ಮೇಡಮ್, ಅಲ್ಲಿರ್ತಕ್ಕಂಥ ತಾಯಿದೇರಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ ಭಾಳ ತೊಂದರೆ ಆಗ್ಲತ್ತದ. ಸಾಲಿಗೆ ಹೋಗ್ಬೇಕಂದ್ರೆ ಬಿ ಇವತ್ತು ಟೈಮ್ ಆಗ್ಲತ್ತದ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಿ ಇವತ್ತ ಕೆಲಸದವ್ರು ಕರ್ಕೊಲಾಗ್ಯಾರ ನೀರಿನ ಸಲುವಾಗಿ. ನಾವು ಭಿಕ್ಷುಕರ ಹೆಂಗ ರೊಕ್ಕಕ್ಕಾಗಿ ಅಲ್ಲದಾಡ್ತಾರ ಹಂಗೆ ಕೈದಾಗ ಕೊಡ ಹಿಡ್ಕೊಂಡು ಬೇರೆದವ್ರ ಮನೆ ಬಳಿ ಹೋಗಿ, ಬೇರೆದವ್ರ ಓಣಿಗೆ ಹೋಗಿ ನಾವು ನೀರು ಭಿಕ್ಷೆ ಬೇಡ್ಲತ್ತೀವಿ. ನೀವು ಇದ್ರ ಮುತುವರ್ಜಿ ವಹಿಸಿ ನೀರು ಬಿಡೋಂಥ ವ್ಯವಸ್ಥೆ ಮಾಡ್ಬೇಕಂದ್ರೆ ಮೊನ್ನೆ 2 ಅಧಿಕಾರಿಗಳಿಗೆ ಕಳಿಸ್ಯಾರ ಅವರು.
ಕಳಿಸಿ ಸುಮ್ಮನೆ ಪಾರ್ಗಳು ಏನು ಏಕಿ ಮಾಡ್ದಂಗ ನೀರು ಸಣ್ಣ ಹೊಂಟವಲ್ಲಿ ಅಲ್ಲಿ ತುಂಬಲಕ್ಕೂ ಆಗಲ್ದು, ಗೊಜ್ಜು ನೀರು ಕುಡ್ದಪ್ಪೆ ಆಲತ್ತದ. ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳು ಕೂಡಲೇ ಮುತುವರ್ಜಿ ವಹಿಸಿ ಇವತ್ತ ಆ ಏನು ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇರಲಿಲ್ಲ ಅಂತಂದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮನೆ ಎದುರು ನಾವು ಹೋಗ್ಬೇಕಂತದ್ದು ಕೂಡ ತಗೊಂಡು ಇವತ್ತ ಕಲಬುರಗಿ ಉಸ್ತುವಾರಿ ಆಗಿರ್ತಕ್ಕಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ತಮ್ಮ ಚಾನಲ್ ಮೂಲಕ ನಾವು ಅವರಿಗೆ ಮನವಿ ಮಾಡ್ತೀವಿ. ನೋಡಿ ಸರ್, ನೀವು ಏನು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅದ, ಅದಕ್ಕಾಗಿ ತಾವು ಕೂಡ ಇವತ್ತ ಮುತುವರ್ಜಿ ವಹಿಸಿ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು. ಹಳ್ಳಿದಾಗ ಹರಹರ ಗಂಗೆ ಹರಹರ ಏನು ಜಲಜೀವನ್ ಮಿಷನ್ ಮಾಡ್ಯಾರ. ಇವತ್ತು ತಾಲೂಕು ಆಡಳಿತದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಚಿಂಚೋಳಿ ಪುರಸಭೆ ವಾರ್ಡ್ನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಅಂತಂದ್ರೆ ಇದು ಸರ್ಕಾರಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ಜಿಲ್ಲಾಡಳಿತಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ನಮ್ಮ ತಾಲೂಕು ಆಡಳಿತಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅದ. ಅದಕ್ಕೆ ನಾವು ನೀರಿಗಾಗಿ ಏನು ಮಾಡ್ಲಕ್ಕೂ ಕೂಡ ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ಮಾರುತಿ ಗಂಜಗಿರಿ ಅಂತೇಳಿ. ಹೇಳಿ ಸರ್, ಏನು ಸಮಸ್ಯೆ? ಇಂದು ನಮ್ಮ ಸಮಸ್ಯೆ ಏನಂದರೆ ಒಂದು ಚಿಂಚೋಳಿ ತಾಲೂಕದಾಗ ಪುರಸಭೆ ವತಿಯಿಂದ ನೀರು ಬಿಡ್ತಾ ಇಲ್ಲ. 2-3 ತಿಂಗಳು ಅಲ್ಲಿ ಚಿಂಚೋಳಿ ತಾಲೂಕದಾಗ ವಾರ್ಡ್ ನಂಬರ್ 17ದಾಗ ಕೂಲಿ ಕಾರ್ಮಿಕರು ಇದ್ದಾರೆ. ಅಲ್ಲಿ ಶ್ರೀಮಂತರು ಯಾರೂ ಇಲ್ಲ. ಏನೂ ಅವರಿಗೆ ಏನೂ ಅನ್ನ ಕೇಳತ್ತಿಲ್ಲ, ಏನೂ ಕೇಳತ್ತಿಲ್ಲ. ಎಲ್ಲ ನೀರು ಕೇಳತ್ತೀವಿ ನಾವು. ಅವ್ರಿಗೆ ನೀರು ಕೊಡಪ್ಪ ಅಂತ ಕೊಡತ್ತೀವಿ ನಾವು. ಅಲ್ಲಿ ನೀರು ಕೇಳಕ್ಕೆ ಹೋದ್ರೆ ಅವರು ನಾವು ಇವತ್ತು ಬರ್ತೀವಿ, ಅವತ್ತು ಬರ್ತೀವಿ, ಈಗ ಮಾಡ್ತೀವಿ, ಅವಾಗ ಮಾಡ್ತೀವಿ, ಅದು ಮೋಟ್ರ್ ಖರಾಬ್ ಆಗ್ಯದ, ಅದು ಖರಾಬ್ ಆಗ್ಯದ, ನೀವೇ ಪೈಪ್ಲೈನ್ ಬಿಟ್ಕೋತಾರೆ, ಅದನ್ನು ಬಿಟ್ಕೋತಾರೆ. ನೀರು ಕರೆಕ್ಟ್ ಬಿಟ್ಟರೆ ಯಾಕೆ ಇದು ಮಾಡ್ತಾರೆ ರೀ? ಅಲ್ಲಿ ಪೂರ ಒಬ್ಬರು ಹೆಣ್ಮಕ್ಳು ಮುಂಜಾನೆ ಸಾಲಿ ಹುಡುಗರು ಕಾಸು ಇರ್ತಾರೆ, ನೀರು ತುಂಬ್ಕೊಂಡು ಅಡುಗೆ ಮಾಡೋರು ಇರ್ತಾರೆ. ಅಡುಗೆ ಮಾಡಿ ಕೂಲಿ ಹೋಗೋರು ಇರ್ತಾರೆ. ಅಲ್ಲಿ ಶ್ರೀಮಂತರು ಯಾರಿಲ್ಲ. ಅಲ್ಲಿ ಕೂಲಿ ನಾಲಿ ಮಾಡ್ಲಿಕ್ಕೆ ಹೋಗೋರು ನೀರು ತುಂಬ್ಕೊಂಡು ನಚ್ಕೊಂಡಾಗ ನೀರು ತುಂಬ್ಕೊಂಡು ಕೂಲಿ ಮಾಡ್ಲಿಕ್ಕೆ ಶಾಸಕರು ಏನಂದ್ರೆ ಸರ್ ಅವಿನಾಶ್ ಜಾಧವ್ ಶಾಸಕರು ಹೇಳಿದ್ರು ಭೀ ಪುರಸಭೆಯವರು ಇದು ಮಾಡ್ತಾರೆ. ಶಾಸಕರು ಹೇಳ್ತಾರೆ, ಅವರು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಪುರಸಭೆದವರು ನೆಗ್ಲೆಕ್ಟ್ ಮಾಡ್ತಾರೆ. ಪುರಸಭೆದವ್ರು ನೆಗ್ಲೆಕ್ಟ್ ಅಲ್ಲಿಂದ ಹಳ್ಳದ ಭಾಳ ದೂರಿಲ್ಲ. ಅಲ್ಲಿ ಹಳ್ಳದ ನೀರು ಪೈಪ್ ಲೈನ್ ಮಾಡಿ ಬಿಡು ಅಂತಂದ್ರೆ ಬಿಡಲ್ಲ ಹೊಂಟಾರ ಅವರು. ಅಲ್ಲಿ ಮೋಟ್ರ್ ಖರಾಬ್ ಆಗ್ಯದ, ಅದು ಖರಾಬ್ ಆಗ್ಯದ, ನೀರು ಬಿಡ್ಲತ್ತಿಲ್ಲ. ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಅಧ್ಯಕ್ಷ ಮುಗ್ದದ್ರಿ, ಅದು ಅವಧಿ ಮುಗ್ದದ. ಇಡೇ ಇಲ್ರಿ ಪುರಸಭೆ ಅಧ್ಯಕ್ಷರು, ಅವ್ರು ಪುರಸಭೆ ಈಗ ಅವ್ರು ಜರಿ ಹೋಗ್ಯಾರ್ರಿ. ಈಗ ಅವರು ಅಧಿಕಾರಿಗಳು ಹೇಳ್ತೀನಿ ರೀ. ಅಧಿಕಾರಿಗಳಿಗೆ ನಮ್ಮ ಇದು ಮಾಡ್ಲಂಟ್ರಿ ನಮ್ಗೆ. ಬರ್ತೀನಂತಾರ, ಬರ್ತಾರ, ನೋಡ್ತಾರ, ಹೋಗ್ತಾರ, ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಕೊನೆಯದಾಗಿ ಏನು ಆಗ್ರಹ ಮಾಡ್ಬೇಕು? ನಾವು ಏನಿಲ್ಲ, ಕೊನೆಯದಾಗಿ ಈಗ ಕೇಳತ್ತೇವ್ರಿ. ಅಲ್ಲಿನ ಚಿಂಚೋಳಿಂದ ಜಿಲ್ಲಾಧಿಕಾರಿಗಳು ಇದಕ್ಕೆ ಇಲ್ಲಿ ಸಾಲ್ವ್ ಆಯ್ತು, ಚಲೋ ಆಯ್ತು. ಇಲ್ದರ ಮತ್ತೆ ಅಲ್ಲಿ ಉಗ್ರ ಹೋರಾಟ ಮಾಡಿ ಟೈರ್ಗಳು ಸುಡ್ತೀವಿ, ಎಲ್ಲ ಪೂರ ಹಂಗಾಮ ಮಾಡ್ತೀವಿ ರೀ ನಾವು ಪೂರ. ನಿಮ್ಮ ಹೆಸರು? ವಿಠಲ್ ಕುಸಾಳೆ, ವೀರ ಕನ್ನಡ ಚಾನೆಲ್, ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು.